ನೀವು ನಿಂಚೋಗು ಚಿನ್ನ, ನಿಂಚೋಗು, ಹೋಗು. ಮಸ್ತಾಗಿದೆ. ಕಾರ್ಸ್ ಆಗಿರಲಿ, ಸರೌಂಡಿಂಗ್ಸ್ ಆಗಿರಲಿ, ಬ್ಯೂಟಿಫುಲ್. ಇದು ನೋಡಿ ಹೇಗೆ ರೊಟೇಟ್ ಆಗ್ತಾ ಇದೆ ಅಂತ. ಚಿನ್ನು ಇಳಿ. ನೆಕ್ಸ್ಟ್ ಇದಕ್ಕೆ ಹೋದ್ಲು. ಅವಳು ಖುಷಿಯಲ್ಲೇ ನಾನು ಖುಷಿ ನೋಡ್ತಾ ಇದ್ದೀನಿ ಅಷ್ಟೇ. ಅಲ್ಲೆಲ್ಲ ಹೋಗ್ತಾ ಇದ್ದಾಳೆ. ಈ ಅಭಿ ಎಲ್ಲಿ ಹೋದ? ಬಟ್ ನಿಜವಾಗ್ಲೂ ಮಕ್ಳನ್ನ ಕರ್ಕೊಬನ್ನಿ, ತುಂಬಾ ಎಂಜಾಯ್ ಮಾಡ್ತಾರೆ. ದುಡ್ಡು ಹೌದು ಕಾಸ್ಟ್ಲಿನೇ ಆಗತ್ತಾ, ಹೇಳ್ಬಿಡಿ ದುಡ್ಡು ಯಾರು ನೀನು ಕೊಡ್ತೀಯ ಅಂತ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಎಂಜಾಯ್ಮೆಂಟ್, ಮೆಮೊರೀಸ್ ತಗೊಳ್ಳಿ. ಇಲ್ಲಿ ಹೋಗ್ಬೇಕು ಹಂಗೆ. ಈಗ ನಾವು ಇದನ್ನ ಆಟ ಆಡೋಕೆ ಹೋಗ್ತಾ ಇದ್ದೀವಿ. ಪಾಪುನಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟು ಅಲ್ಲೊಂದು ಗೇಮ್ ಥೀಮ್ ಥರ ಇದೆ, ಅಲ್ಲಿ ಪಾಪುನ ಆಟ ಆಡೋಕೆ ಬಿಟ್ಬಿಟ್ಟು. ಇದು ಫಾಸ್ಟೆಸ್ಟ್, ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕೋಸ್ಟರ್ ಅಂತ. ಸೊ ಲೆಟ್ಸ್ ಟ್ರೈ ಏನು ಹೇಗೆ ಅಂತ. ಬಾ ಬೇಗ ಝಿಂಗ್ ಅಂತ. ಸೊ ಯಾ ಲೆಟ್ಸ್ ಟ್ರೈ. ಜೀವ ಬಾಯಿ ಬರುತ್ತೆ, ಬಾ ಶಿಷ್ಯ. ಇದಕ್ಕೆ ಅಭಿ ಮತ್ತೆ ಪಾಪು ಏನೋ ಆಡ್ತಾ ಇದ್ರೆ ನಾನು ಹೋಗಲ್ಲ. ಇಲ್ಲ ಹೋಗು ಬೇಗ, ನನಗೆ ತಲೆ ಸುತ್ತು ಬರುತ್ತೆ, ಹಾಗಾಗಿ ನಾನು ಹೋಗಲ್ಲ. ಇದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಕೆಲವು ಕಡೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಆದಷ್ಟು ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಬಟ್ ವರ್ತ್ ಇನ್ವೆಸ್ಟ್ಮೆಂಟ್ ಇದು, ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ.
Scarpale. 10-3 minuti. Adesso esci. ಎಂಡ್ ಆಯಿತು ಫೆರಾರಿ ವರ್ಲ್ಡ್ ಇಲ್ಲಿಗೆ ಎಂಡ್. ಸೊ ದಿಸ್ ಈಸ್ ಆಲ್ಮೋಸ್ಟ್ ಸ್ವಲ್ಪ ರೈಡ್ಸೇ ಮಾಡೋಕ್ಕಾಗಿದ್ದು. ಎಲ್ಲ ರೈಡ್ಸಲ್ಲೂ ಮಕ್ಕಳು ಅಲೋ ಇಲ್ಲ. ಒಂದು 130 ಸೆಂಟಿಮೀಟರ್ ಆ್ಯಂಡ್ 150 145 ಸಮಥಿಂಗ್ ಏನೋ ಇರಬೇಕಂತೆ. ನನ್ನ ಮಗಳು 126 ಸೆಂಟಿಮೀಟರ್ ಇದ್ದಾಳೆ. ಸೊ ಹಾಗಾಗಿ ಬಿಡ್ತಾ ಇಲ್ಲ. ಸೊ 2 ಸೆಂಟಿಮೀಟರ್ ಇದ್ರೂ ಬಿಡಲ್ಲ, 1 ಸೆಂಟಿಮೀಟರ್ ಇದ್ರೂ ಬಿಡೋದಿಲ್ಲ. ಹಾಗಾಗಿ ನಾನು ಪಾಪ ಆಲ್ಮೋಸ್ಟ್ ಸ್ವಲ್ಪ ಇದ್ದೀವಿ. ಅಭಿ ಮಾತ್ರ ಎಲ್ಲರಿಗೂ ನಾನು ಕಳಿಸಿದ್ದೆ, ಯಾಕಂದ್ರೆ ನಾನು ಮತ್ತೆ ಬರ್ತಾ ಇರ್ತೀನಿ, ಬಟ್ ಅವ್ನು ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅವನ್ನ ಕಳಿಸಿದ್ದೀನಿ. ಈಗ ಅವನದು ಯಾವುದೋ ಒಂದು ರೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ನಾನು ಪಾಪು ಇಲ್ಲೇ ಕೂತಿದ್ದೀವಿ. ಅವಳಿಗೆ ಹೊಟ್ಟೆಸಿ ಅಂತೆ. ನಾವು ಆಗಲೇ ಒಂದು ಐಸ್ ಕ್ರೀಮ್ ತಿಂದಿದ್ವಿ ಇಬ್ಬರು. ಅಭಿ ಏನೂ ತಿಂದಿರಲಿಲ್ಲ ಪಾಪ. ಅವನಿಗೆ ರೈಡ್ಸ್ ಕಂಪ್ಲೀಟ್ ಮಾಡೋ ಅನ್ನೋ ಜೋಶಲ್ಲಿದ್ದ ಅವನು. ಯಾಕಂದರೆ ಅವ್ನು ತುಂಬ ದಿನದಿಂದ ಫೆರಾರಿ ವರ್ಲ್ಡಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತಂತೆ. ಅವ್ನಿಗೆ ಆ ಎಕ್ಸೈಟ್ಮೆಂಟಲ್ಲಿ ಅವ್ನು ತಿನ್ನಲಿಲ್ಲ ಅವನು. ನಾವು ಒಬ್ಬರು ಆರಾಮಾಗಿ ಒಂದು ಐಸ್ ಕ್ರೀಮ್ ತಿಂದ್ವಿ. ಒಂದು ರೋಲ್ಸ್ ತೊಗೊಂಡಿದ್ದೆ, ಬಟ್ ಅದು ಯಾಕೋ ಚೆನ್ನಾಗಿರಲಿಲ್ಲ. ತುಂಬ ಆಯಿಲಿ ಆಗಿಬಿಟ್ಟಿತ್ತು. ಫುಲ್ಲು ಆಯಿಲಿ ಥರ ಇತ್ತು. ಈಗ ನಾನು ಪಾಪು ಕಾಯ್ತಾ ಇದ್ದೀವಿ ಅಭಿ ಬರಲಿ ಅಂತ. ಅಭಿ ಬರ್ತಿರಂಗೆ ಹೊರಟೋಗ್ತೀವಿ, ಮನೆಗೆ ಹೋಗ್ತೀವಿ. ಆಲ್ಮೋಸ್ಟ್ ಈಗ 6 ಗಂಟೆ 6:15. ಸೊ ಇದನ್ನು ಮುಗಿದಿದ್ದು 11 to 6 ಅಷ್ಟೇ. ಇದು ಲಾಸ್ಟ್ ರೈಡ್ ಮಾಡಾದ್ಮೇಲೆ ಹೋಗ್ತಾ ಇರೋದಲ್ಲಿ. ಹೇಗಿತ್ತು ಫೆರಾರಿ ವರ್ಲ್ಡ್ ಅನ್ನೋದನ್ನು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ನಮಗಂತೂ ತುಂಬಾ ಇಷ್ಟ ಆಯಿತು ಫೆರಾರಿ ವರ್ಲ್ಡು. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನನ್ನ ಪ್ರಕಾರ. ಆ್ಯಂಡ್ ಇದು ಏನು ಸೌಂಡ್ಸ್ ಇದೆಯಲ್ಲ, ಇದೆಲ್ಲ ಒಂದು ರೈಡ್ಸ್ದು ಸೌಂಡ್ಸ್ ಅಷ್ಟೇ. ತುಂಬ ಚಿಕ್ಕ ಮಕ್ಕಳೆಲ್ಲ ಎಲ್ಲದಕ್ಕೂ ಬಿಡೋದಿಲ್ಲ. ಆಮೇಲೆ ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಏಜ್ ಲೈಕ್ 9 to 10 ಇಯರ್ಸ್ ಇದ್ದರೆ ಮಕ್ಕಳನ್ನ ಬಿಡ್ತಾರೆ. ಹೈಟ್ ಮೇಲೆ ಡಿಪೆಂಡು. ಆ್ಯಂಡ್ ವೆಯ್ಟು ಅಷ್ಟೇ ಮಿನಿಮಮ್ 15 kg ಅಂತ ಇರಬೇಕು. ಆ್ಯಂಡ್ ಹೈಟ್ ಬಂದು 150 140 ಮ್ಯಾಕ್ಸಿಮಮ್ 130 ಇರಲೇಬೇಕು. ನನ್ನ ಮಗಳು 1-2 ಇಂಚ್ ಕಮ್ಮಿ ಇರೋದ್ರಿಂದ ಬಿಡಲಿಲ್ಲ ಅವರು. ಆ್ಯಂಡ್ ಇಲ್ಲಿಗೆ ಫೆರಾರಿ ವರ್ಲ್ಡನ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎಲ್ಲರೂ ಸಬ್ಸ್ಕ್ರೈಬು ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರು ಮಾಡಿ. ಸೊ ಎಲ್ಲರಿಗೂ ಫೆರಾರಿ ವರ್ಲ್ಡ್ ಇಂದ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್.